ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಯಕ ಯೋಗಿ ಗಡಿ ಭಾಗದಲ್ಲಿ ಕನ್ನಡ ಉಳಿಸಿ ಬೆಳೆಸುವಲ್ಲಿ ನಿರಂತರ ಶ್ರಮಿಸುತ್ತಿರುವ ಅಕ್ಷರ ದಾಸೋಹ ಮೂರ್ತಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಹುಕ್ಕೇರಿ ಹಿರೇಮಠದ ಅಧಿಪತಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ನಮ್ಮ ಸವಣೂರು ದೊಡ್ಡ ಹುಣಸಿ ಕಲ್ಮಠದ ಪ್ರತಿಷ್ಠಿತ ಕಲ್ಪವೃಕ್ಷ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ನಮಗೆಲ್ಲ ಅಭಿಮಾನ ತಂದಿದೆ ಅಂತ ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸವಣೂರಿನಲ್ಲಿ ನಡೆದ ದೊಡ್ಡ ಹುಣಸಿ ಕಲ್ಮಠದ ಶ್ರೀ ಗುರುರಾಚೋಟೇಶ್ವರ ಮಹಾಸ್ವಾಮಿಗಳ 49ನೇ ಸ್ಮರಣೋತ್ಸವದಲ್ಲಿ ಹುಕ್ಕೇರಿ ಶ್ರೀಗಳಿಗೆ ಕಲ್ಪವೃಕ್ಷ ಶ್ರೀ ಪ್ರಶಸ್ತಿ ನೀಡಿ ಮಾತನಾಡಿದರು. ಕಾಯಕ ಯೋಗಿಗೆ ಕಲ್ಪವೃಕ್ಷ ಶ್ರೀ ಪ್ರಶಸ್ತಿಯ ಒಂದು ಗರಿ ಬಂದಿರುವುದು ನಮಗೆ ಸಂತಸ ತಂದಿದೆ ಎಂದಿದ್ದಾರೆ. ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಉಪಸಭಾಪತಿ ರುದ್ರಪ್ಪ ಲಮಾಣಿ ಮಾತನಾಡಿ, ನಾನು ಮುಜರಾಯಿ ಸಚಿವನಾಗಿದ್ದಾಗ ಹುಕ್ಕೇರಿ ಹಿರೇಮಠದ ಶ್ರೀಗಳ ರಜತ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೇನೆ. ಪರಮ ಪೂಜ್ಯರು ಎಲ್ಲ ಧರ್ಮೀಯರೊಂದಿಗೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡಿರುವುದು ಅಭಿಮಾನದ ಸಂಗತಿ. ಶ್ರೀಗಳಿಗೆ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಪ್ರಶಸ್ತಿ ನೀಡುತ್ತಿರುವುದು ಅತೀವ ಸಂತೋಷ ತಂದಿದೆ ಎಂದಿದ್ದಾರೆ. ದೊಡ್ಡ ಹುಣಸಿ ಕಲ್ಮಠದ ಅಧಿಪತಿಗಳು ಆದ ಶ್ರೀ ಚನ್ನಬಸವ ಸ್ವಾಮೀಜಿ ಮಾತನಾಡಿ, ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯರು ಅಂದ್ರೆ ಗುರು ವಿರಕ್ತರ ನಡುವೆ ಕೊಂಡಿ ಇದ್ದ ಹಾಗೆ. ಶ್ರೀ ರೇಣುಕಾದಿ ಪಂಚಾಚಾರ್ಯರ ವಿಚಾರಗಳನ್ನ ಸಮನ್ವಯತೆಯಿಂದ ಬೋಧಿಸುವ ಶ್ರೀಗಳಿಗೆ ನಮ್ಮ ಶ್ರೀಮಠ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ಸಂತಸ ತಂದಿದೆ ಎಂದಿದ್ದಾರೆ. ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್ ಮಾತನಾಡಿ, ಹುಕ್ಕೇರಿಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯರ ಬಗ್ಗೆ ಕೇಳಿದ್ದೀನಿ. ಅವರ ಹುಕ್ಕೇರೀಶ ಎಂಬ ಅಂಕಿತ ನಾಮ ವಚನಗಳು ಕನ್ನಡ, ಮರಾಠಿ, ಇಂಗ್ಲಿಷ್ನಲ್ಲಿ ಅನುವಾಗಿರೋದಕ್ಕೆ ಅಲ್ಲ, ಉರ್ದು ಭಾಷೆಯಲ್ಲಿ ಅನುವಾದವಾಗಿರುವುದು ಅಭಿಮಾನದ ಸಂಗತಿ ಎಂದಿದ್ದಾರೆ. ಪ್ರಶಸ್ತಿ ಪ್ರದಾನವನ್ನ ನೆರವೇರಿಸಿದ ಧಾರವಾಡ ಮುರುಘಾ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ, ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯರು ಆ ಭಾಗದಲ್ಲಿ ಎಲ್ಲರೊಂದಿಗೆ ಬೆರೆತು ನಡೆದಾಡುವ ದೇವರಾಗಿದ್ದಾರೆ ಎಂದಿದ್ದಾರೆ. ಅಥಣಿ ಮೋಟಗಿ ಮಠದ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿ ಮಾತನಾಡಿ, ಹುಕ್ಕೇರಿ ಶ್ರೀಗಳು ಅಂದ್ರೆ ಎಲ್ಲರಿಗೂ ಪ್ರೀತಿ, ಕಾರಣ ಅವರಿಗೆ ಎಲ್ಲರನ್ನೂ ಕಂಡ್ರೆ ಪ್ರೇಮ. ಇಂತಹ ಪೂಜ್ಯರಿಗೆ ಪ್ರಶಸ್ತಿ ಸಿಕ್ಕಿರುವುದು ಹೆಮ್ಮೆಯ ಸಂಗತಿ ಎಂದಿದ್ದಾರೆ. ಹಾವೇರಿ ಜಿಲ್ಲಾಧಿಕಾರಿ ವಿಜಯ ಮಹಂತೇಶ ದಾಮಣ್ಣವರ ಮಾತನಾಡಿ, ಹುಕ್ಕೇರಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಬಹಳಷ್ಟು ಕಾರ್ಯ ಮಾಡಿದ್ದಾರೆ. ಅವರ ಬಗ್ಗೆ ಕೇಳಿದ್ದೀವಿ. ಅವರಿಗೆ ನಮ್ಮ ಹಾವೇರಿ ಜಿಲ್ಲೆಯ ಶ್ರೀಮಠದಿಂದ ಪ್ರಶಸ್ತಿ ಸಿಕ್ಕಿರುವುದು ಹೆಮ್ಮೆಯ ಸಂಗತಿ ಎಂದಿದ್ದಾರೆ. ಇಷ್ಟು ಟೈಮ್ ಆದ ಮೇಲೆ ಜನ ಎದ್ದು ಹೋಗ್ತಾರೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ನಿಮ್ಮ ಮನಸ್ಸು ನೋಡಿದ್ರ ವೇದಿಕೆ ಮೇಲೆ ಕೂತವ್ರಕ್ಕಿಂತಲೂ ನೀವ ದೊಡ್ಡವ್ರು ಅನ್ಸಾಕತ್ತದ ನನಗೆ. ಎಷ್ಟು ಸಮಾಧಾನದಿಂದ ಕೂತ್ಕೊಂಡಿದ್ದೀರಿ ಅಂತಂದ್ರೆ, ಬಹುಶಃ ಗುರುಗಳು ನನಗೆ ಬೊಮ್ಮಾಯಿ ಅವರು ಕೂತ್ಕೊಂಡಾಗ ಒಂದು ಮಾತು ಹೇಳಿದ್ರು, ನಮ್ ಗುರುಗಳು ಅಂದ್ರೆ ಜೋಡಿಸವ್ರಿ ಅಂತ ಹೇಳಿ. ನಮ್ ಗುರುಗಳು ಅಂದ್ರೆ ಜೋಡಿಸ್ತಾರೆ ಎಲ್ಲರನ್ನ. ಅವ್ರ ಮಾತಿನಲ್ಲೂ ಹೇಳಿದ್ರು, ಯಾರ್ಯಾರು ವೇದಿಕೆ ಮೇಲೆ ಕುತ್ಕೊಳ್ಳಂಗಿಲ್ಲಲ್ಲ ಅಂತವ್ರನ್ನು ತಂದು ಜೋಡಿಸುವ ತಾಕತ್ತು ಪರಮ ಪೂಜ್ಯ ಚನ್ನಬಸವ ಸ್ವಾಮಿಗಳಲ್ಲಿ ಇದೆ ಅನ್ನೋದನ್ನ ಹೇಳಿದ್ರು. ಈಗ ತಾನೇ ನಮ್ಮ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಸಲೀಂ ಅಹಮದ್ ಸಾಹೇಬರು ಅವ್ರು ಹೋಗಾಕ್ ನಿಂತಿದ್ರು, ಕುತ್ಕೊಂಡ್ರೆ ನಿಮ್ ಮಠ ಅದ. ಇದಲ್ಲ ಬಹಳ ಮುಖ್ಯವಾಗಿರುವಂತದ್ದು. ಮಠಗಳು ಮಾಡುವ ಕೆಲಸ ಏನು ಅಂತಂದ್ರೆ ಸಿಮೆಂಟು ಇಟ್ಟಂಗಿ ಇದರಿಂದ ಮಠ ಕಟ್ಟೋದಲ್ಲ. ಮಠ ಕಟ್ಟುವುದು ಏನಂತಂದ್ರೆ ಜನರ ಭಾವನೆಯ ಮುಖಾಂತರ ಯಾವ ಕಟ್ಟತಲ್ಲ ಅವ್ ಮಠಾಧಿಪತಿ. ಈ ಕಲ್ಲು ಸಿಮೆಂಟ್ ಇಂದ ಕಟ್ಟುವ ಅವನು ಮಠಾಧಿಪತಿ ಅಲ್ಲ, ಜನರ ಮಟ್ಟವನ್ನ ಕಟ್ತಲ್ಲ ಅವನು ನಿಜವಾದ ಮಠಾಧಿಪತಿ. ಬಹುಶಃ ಚನ್ನಬಸವ ಸ್ವಾಮಿಗಳು ಆ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಇನ್ನೂ ಒಂದೇನು ಹೇಳಬೇಕು ಅಂತಂದ್ರೆ, ಈ ಕಲ್ಪವೃಕ್ಷ ಶ್ರೀ ಪ್ರಶಸ್ತಿಯನ್ನ ಎಲ್ಲರೂ ತಗೊಂಡವ್ರೇನೆ. ನನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಪರಮ ಪೂಜ್ಯ ಧಾರವಾಡದ ಅಪ್ಪುಗಳು, ಗೆಳೆಯರಾಗಿರ್ತಕ್ಕಂಥ ಪ್ರಭು ಚನ್ನಬಸವ ಅಪ್ಪುಗಳು, ಇವರೆಲ್ಲರೂ ತಗೊಂಡಿದ್ದಾರೆ. ಆದ್ರೆ ನನಗೆ ಇವತ್ತು ಅವ್ರು ಹೇಳುವಾಗ ಎಲ್ಲರೂ ಹೇಳುವಾಗ ಅನಿಸ್ತವು, ಕಲ್ಪವೃಕ್ಷ ಅಂದ್ರೆ ಬೇಡಿದ್ದನ್ನೇ ಬೇಡಿದ್ದನ್ನೆಲ್ಲ ಕೊಡುವಂಥದ್ದು. ಅಂತದಕ್ಕೂ ಕೂಡ ಕಲ್ಪವೃಕ್ಷವಾಗಿ ನಿಂತವರು ಚನ್ನಬಸವ ಸ್ವಾಮಿಗಳು. ಬಹುಶಃ ಇನ್ನೂ ಒಂದು ಏನಂತಂದ್ರೆ, ಅದೇನು ಗಿಡ ಬೀಳಾಕತ್ತಿತ್ತು, ಬಿದ್ದ ಗಿಡವನ್ನ ಚಿಗಿಸಿರ್ತಕ್ಕಂಥ ಅದನ್ನ ಮತ್ತೆ ಅದಕ್ಕೆ ಅಭ್ಯುದಯ ಮಾಡಿ ಅದಕ್ಕೆ ಕಲ್ಪವೃಕ್ಷ ಆಗಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಚನ್ನಬಸವ ಮಹಾಸ್ವಾಮಿಗಳು ಅನ್ನೋದನ್ನ ನಾವು ಅಭಿಮಾನ ಪೂರ್ವಕವಾಗಿ ಹೇಳಬೇಕು. ಇದು ಯಾಕೆ ಆಯ್ತು ಅಂತಂದ್ರೆ, ಅವ್ರು ಹೇಳ್ತಾರೆ ಎಲ್ಲರಿಗೂ ಹೇಳೋದು ಒಂದ, ನೀವ್ ಏನಾರ ಇರ್ರಿ, ಯಾವ ಸಂಪ್ರದಾಯವರ ಇರ್ರಿ, ಆದ್ರೆ ನಿಮ್ಮ ಮೂಲ ಮಠದ ಗುರುಗಳನ್ನ ಮರಿಬೇಡಿ, ಅವರು ನಮಗೆ ಬದುಕನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರು. ಬಹುಶಃ ಆ ನಿಟ್ಟಿನೊಳಗೆ ಅವರು ಪರಮ ಪೂಜ್ಯ ರಾಚೋಟೇಶ್ವರ ಮಹಾಸ್ವಾಮಿಗಳ ಮೇಲೆ ಇಟ್ಟಿರ್ತಕ್ಕಂಥ ಗಟ್ಟಿ
ವಿಶ್ವಾಸ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇವೆ. ಬಹುಶಃ ನೀವೆಲ್ಲರೂ ಕೂಡ ಅದೇ ನಿಟ್ಟಿನೊಳಗೆ ನಡೀತೀರಿ. ನೀವೆಲ್ಲ ಸದ್ಭಕ್ತರ ಒಂದು ಪ್ರಯತ್ನ, ಇದೆಲ್ಲ ಅವರ ಒಂದು ನಿಮ್ ಮೇಲಿಟ್ಟಿರ್ತಕ್ಕಂಥ ಅವ್ರು ಏನದಲ್ಲ ನಂಬಿಕೆ ಈ ಮಠ ಬೆಳೆದು ನಿಂತಿದೆ ಅನ್ನೋ ಮಾತನ್ನ ಹೇಳ್ತಾ ನೀವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಭಾಗಿಯಾಗಿದ್ದೀರಿ. ಜೊತೆಗೆ ನೀವೆಲ್ಲಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮುಂದಿನ ವರ್ಷ ಆಗ್ತಕ್ಕಂಥ ಕಾರ್ಯಕ್ರಮ ಅವರು ರಗಳವರಲ್ಲ, ಏನಾಗ್ತದೋ ಅದನ್ನ ಮಾಡಿ ಸುಮ್ಮನೆ ಕುಂಡ್ರು ಅವರು. ಜೊತೆಗೆ ಎಲ್ಲಾ ಸ್ವಾಮಿಗಳ ಮೇಲೂ ಅಪಾರವಾಗಿರುವಂತ ಪ್ರೀತಿ ಇಟ್ಟುಕೊಂಡವರು. ಅದಕ್ಕೆ ಸಮಯ ಬಹಳ ಆಗಿರೋದ್ರಿಂದ ಕಲ್ಪವೃಕ್ಷ ಪ್ರಶಸ್ತಿ ಅಂತ ನಮಗ್ ಕೊಟ್ಟಿದ್ದಾರೆ. ಅದನ್ನ ಪ್ರಶಸ್ತಿ ತಗೊಳ್ತೀವಿ ನಾವು. ಸಮ್ಮಾನ ಅಂತಂದ್ರೆ ಸಮ್ಮತಿಸುವಂತ ಅರ್ಥ. ಸನ್ಮಾನ ತಗೊಂಡವ್ರ ಮೇಲೆ, ಪ್ರಶಸ್ತಿ ತಗೊಂಡವ್ರ ಮೇಲೆ ದೊಡ್ಡ ಜವಾಬ್ದಾರಿ ಏನಂತಂದ್ರೆ ಅದನ್ನ ಹೋಗಿ ಗಾಡಿಗೆ ಫೋಟೋ ಹಾಕೋದಲ್ಲ, ಅಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಆ ನಿಟ್ಟಿನ ಕೆಲಸವನ್ನ ಮಾಡಬೇಕು. ನೀವು ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಈ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ. ಇದನ್ನು ಕೂಡ ನನ್ನ ಗುರು ಆಗಿರ್ತಕ್ಕಂಥ ಗುರುಶಾಂತೇಶನ ಪಾದಕ್ಕೆ ಸಮರ್ಪಣೆ ಮಾಡಿ ನಮಗೆ ಮಾಡುವಂತ ಕೆಲಸದಲ್ಲಿ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಅನುಗ್ರಹಿಸಲಿ. ಮುಂಬರುವ ವರ್ಷಗಳಲ್ಲಿ ಒಂದು ನಡೀತಕ್ಕಂಥ 50ನೇ ವರ್ಷದ ಈ ಸುವರ್ಣ ಪುಣ್ಯ ಸ್ಮರಣೋತ್ಸವದೊಳಗೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೇವೆಯನ್ನು ಮಾಡಿ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಶಾಮ್. ಕಲ್ಪವೃಕ್ಷ ಪ್ರಶಸ್ತಿಯನ್ನು ಇವತ್ತು ಪಡೆದಂತ ಶ್ರೀ ಶಸ್ತ್ರದ ಪೊನ್ನೆ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಹುಕ್ಕೇರಿ ಮಠ ಹುಕ್ಕೇರಿಯಲ್ಲಿದೆ, ಹಾವೇರಿಯಲ್ಲಿ ಹುಕ್ಕೇರಿ ಮಠ ಇದೆ. ಇವತ್ತು ಮಠ ಪರಮ ಪೂಜ್ಯರಿಗೆ ಇವತ್ತು ಕಲ್ಪವೃಕ್ಷ ಪ್ರಶಸ್ತಿ ಕೊಟ್ಟಿದ್ದು ಬಹಳ ಸಾರ್ಥಕವಾಗಿದೆ. ನಮ್ಮ ಒಂದು ಗುರುಗಳು ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ಮಾಡ್ಕೊಳ್ತಾ ಬಂದಿದ್ದಾರೆ. ನಾನು ಬೇರೆ ಕಾರ್ಯಕ್ರಮದಲ್ಲಿ ತರಗತಿಗೆ ಹೋಗಿದ್ದಕ್ಕೆ ನಮ್ಮೆಲ್ಲರ ಗುರುಗಳ ಕ್ಷಮೆಯನ್ನು ಕೇಳಿ ಗುರುಗಳೆಲ್ಲ ಮಾತಾಡಿದ್ದಾರೆ. ಆದ್ದರಿಂದ ನಾನು ಅವರ ಆಶೀರ್ವಾದದ ಮಾತಾಡೋದು ಸೂಕ್ತಲ್ಲ. ಅದರಿಂದ ತಮ್ಮೆಲ್ಲರಿಗೂ ವಂದಿಸಿ ಅಕ್ಕಿ ಆಲೂರಿನ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ಪುಣ್ಯಕೋಟಿ ಮಠದ ಜಗದೀಶ್ವರ ಸ್ವಾಮೀಜಿ ಸೇರಿ ಸಾಕಷ್ಟು ಜನ ಉಪಸ್ಥಿತರಿದ್ದರು. ಹಾವೇರಿಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಗಂಗಾಧರ ಬಾಣದ ಮಾತನಾಡಿ, ಹುಕ್ಕೇರಿ ಹಿರೇಮಠ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಇರುವ ಬಾಣದ ಬಂಧುಗಳ ಗುರುಮಠ. ಇವತ್ತು ನಮ್ಮ ಗುರುಗಳಿಗೆ ಶ್ರೀಮಠ ಪ್ರಶಸ್ತಿ ಕೊಡುತ್ತಿರುವುದು ಸಂತಸ ತಂದಿದೆ ಎಂದಿದ್ದಾರೆ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ಸವಣೂರು ದೊಡ್ಡ ಹುಣಸಿ ಕಲ್ಮಠದ ಕಲ್ಪವೃಕ್ಷ ಶ್ರೀ ಪ್ರಶಸ್ತಿ ಬಂದಿರುವುದು ಭಕ್ತರ ಬಾಳಿಗೆ ಕಲ್ಪವೃಕ್ಷ ಶ್ರೀವನ್ನ ನೀಡಿ ಹರಿಸುವಂತಹ ಶಕ್ತಿಯನ್ನ ಗುರುಗಳು ನೀಡಲಿ ಎಂದಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.